ಒಂದೊಂದು ಸತಿ ನಾವು ನೆನೆಸ್ಕೊಂಡ್ರೆ ಸೊ ಹಿಂಗೆ ಮಾಡಬಾರ್ದಾಗಿತ್ತಲ್ವೇ ಅಂತ ಅನಿಸುತ್ತೆ. ಸುಮ್ಮನೆ ಯಾಕಪ್ಪ ಅಂತ ಹೇಳಿ ಅನಿಸುತ್ತೆ. ಇವಾಗ ಬೇರೆ 4 ಲಕ್ಷನೂ ತೊಗೊಂಬಂದಿದ್ದೀವಿ, ಅವ್ರು 3 ಲಕ್ಷ, ನಮ್ಮದು ಉಳೀತು. ಎಷ್ಟೊಂದು ದುಡ್ಡಾಯಿತು ರಾಣಿ. ಹ್ಞೂ ಮತ್ತೆ ಸುಮ್ಮನಿರೇ, ನಾವೇನೇನು ಅವ್ರದ್ದೇನು ಕದಿಯಕ್ಕೆ ಹೋಗಿಲ್ಲ. ನಮ್ಮ ಪಾಡಿಗೆ ನಾವು ಸುಮ್ಮನಿದ್ವಿ ತಾನೆ, ಮಾಡಿದ್ದು ಅವರೇ ತಾನೆ ತಪ್ಪ. ಹಾಂ, ಯಾರು ತಪ್ಪು ಮಾಡಿವಾಗ? ಅವಳು ಮನೆಗೆ ದುಡ್ಡು ಐತೆ ಅಂತ ಅಂದ್ಕೊಂಡಿರ್ತಾರೆ, ಅದಕ್ಕೆ ಮತ್ತೆ ಕೊಡೋಕ್ಕೆ ಒಪ್ಕೊಂಡಿರೋದು. ಮನೆಯಾಗಳದ್ದು 4 ಲಕ್ಷ ಬೇರೆ, ಇದೊಂದು 3 ಲಕ್ಷ, 4 3 7, ಇನ್ನು 280 ಐತಿ. 8 9 ಲಕ್ಷ, 20,000 ಹಾಕಿ 10 ಲಕ್ಷ ರೂಪಾಯಿ ದುಡ್ಡು ಆಗುತ್ತೆ. ಸುಮ್ಕಿರು. ಇವಾಗ ಸರಿಯಾಗಿ ದುಡ್ಡು ಮಾಡ್ಕೊಂಡ್ವಿ. ಹಂಗೆ ಮಾಡ್ದಾರ್ಗಂಗೆ ಮಾಡಿ ತೋರಿಸಿದ್ರೇನೆ ಮತ್ತೆ. ಅಲ್ಲ, ಹಂಗೆ ಅನಿಸುತ್ತೆ ಒಂದೊಂದು ಸತಿ ನೆನೆಸ್ಕೊಂಡ್ರೆ. ಆದರೂ ಅಂಥವ್ರಿಗೆ ಬುದ್ಧಿ ಬರ್ಬೇಕಂದ್ರೆ ನಾವು ಮಾಡಿರೋ ಸರಿ ಅಂತ ಅನಿಸುತ್ತೆ. ಏನೇನು ದುಡ್ಡು ನಿಮ್ಮಮ್ಮ ಏನು ಯಾರ ತಗೇನು ಇಸ್ಕೊಂಡಿರೋ ದುಡ್ಡು ಅಲ್ಲೇ ನೀನು ಕೊಟ್ಟಿರೋ ಅಂಥ ಸಂಬಳದ ದುಡ್ಡೇನೆ. ಸಂಬಳದ ದುಡ್ಡು ಮಸ್ತಾಗಿ ಕೊಟ್ಟಿದ್ಯಾ ಅವಾಗ ನೀನು ಓಟಿ ಮಾಡಿದಾಗೆಲ್ಲ. ಓಟಿ ಮಾಡಿದಾಗ ತಿಂಗಳ 50,000 ಕೊಡ್ತಿದ್ದೆ. ₹1 ಇಕ್ಕೊಂತಿರ್ಲಿಲ್ಲ ನಮ್ಮ ಅಮ್ಮಯ್ಯ, ₹1 ಇಕ್ಕೊಂಬಕ್ಕೆ ಬಿಡ್ತಿರ್ಲಿಲ್ಲ. ಎಲ್ಲ ನೀನು ಸ್ವಲ್ಪ ಖರ್ಚಿಗೆ ಇಕ್ಕೊಂಡು ಒಂದು 5,000 ನೀನು ಮಿಕ್ಕಿದ್ದೆಲ್ಲ ಕೊಟ್ಬಿಡಪ್ಪ ಅಂಬೋದು. ಎಷ್ಟೊಂದು ದುಡ್ಡು ಕೊಡ್ತಿದ್ದೆ ನಾನು. ಅದನ್ನೆಲ್ಲ ಇಕ್ಕೊಂಡಿದ್ರೆ ಬುದ್ಧಿವಂತ ಆಗ್ತಾ ಇದ್ದೆ ಅನಿಸುತ್ತೆ. ಅಂದರೆ ನನ್ನ ದುಡ್ಡೇ ಅದೇನೇನು ಇವತ್ತು ನನ್ನ ಹತ್ರ ಇಸ್ಕೊಂಡಿರೋ ದುಡ್ಡೆ. ಅವನೇ ನಮ್ಮಣ್ಣ ಯಾವತ್ತೇನು ದುಡ್ಡು ಕೊಟ್ಟಿಲ್ಲ. ಅವ್ನು ದುಡ್ಡು ಕೊಟ್ಟಿರೋದು ಅವ್ನ ಖರ್ಚಿಗೂ ಅವನಿಗೂ ಸರಿಯಾಗೈತಿ. ಅಲ್ಲಿ ಕೊಡೋದು, ಅಲ್ಲಿ ಇಸ್ಕೊಂಬೋದು. ನಮ್ಮಣ್ಣ ಕೈಗೇನೋ ತಂದು ಕೊಡೋದಂತೆ ಕೊಡೋನು, ಒಟ್ಟಿನಲ್ಲಿ ಅಲ್ಲಿ ಇಸ್ಕೊಂಬೋದಂತೆ, ಮತ್ತೆ ತಿರ್ಗಿ ವಾಪಸ್ ಇಸ್ಕೊಂಬನು. ನಾನು ಕೊಟ್ಟಿರೋ ದುಡ್ಡೆ, ನಾನು ದುಡ್ಡು ಕೊಟ್ಟಿರೋ ಅಂಥ ದುಡ್ಡೇನೆ. ಬೇಡು ಮತ್ತೆ ಸರಿ ಹೋಗುತ್ತೆ ಅಲ್ಲೇ ಅಲ್ಗೇನೆ. ನಾ ಇವಾಗ ಸರಿಯಾಗಿ ನಿರ್ಧಾರ ತಗೊಂಡಿದ್ದೆ. ನನಗೇನೋ ಭಾಳ ಖುಷಿ ಆಗ್ತೈತಪ್ಪ ನನಗಂತೂ. ಇವಾಗ ಹೆಂಗೆ ನೋಡಿ ದುಡ್ಡಿಗೆ ದುಡ್ಡು ಕೊಡ್ತಾ 4 ಲಕ್ಷ ಅವ್ರಿಗೆ ಗೊತ್ತಾಗಬೇಕು. ಬೋಲು ಜಮಾ ಮಾಡ್ತೈತೆ ನಿಮ್ಮಮ್ಮ ಇನ್ನೊಂದು ದುಡ್ಡು ಐತಿ ಅಂತ. ಇವಾಗ ಗೊತ್ತಾಗುತ್ತಾಗ. ಇನ್ನು ದೊಡ್ಡ ದುಡ್ಡು ಯಾವ್ದು ಅಂತದ್ದು ಕೂಡಲ್ಲ, ಅಂಥದ್ದು ಯಾವುದು ಇರಲ್ಲ. ನಮ್ಮ ಅಮ್ಮಗೆ ಅಷ್ಟೊಂದು ಸಿಗಲ್ಲ ಪಾಪ, ಅದಕ್ಕೂ ಮಾಡುತ್ತೆ ಕೆಲಸನ. ಆದರೆ ಪಾಪ ಸಿಗಲ್ಲ. ನೀನು ನನ್ನ ಮಗ ನೋಡಿದ್ರೆ ಹಿಂಗೆ ಸುತ್ತರಿತ ಸುಮ್ಕಿರು. ನನಗೆ ಭಾಳ ಖುಷಿ ಆಗೈತಪ್ಪ. ನಾನು ಮಾಡಿರೋ ಸರಿಯಾಗೈತೆ ಅಂತ ಅನ್ನಿಸ್ತೈತೆ ನನಗೆ. ಯಾರು ಹೆಂಗೆ ಅನ್ಕೊಂತಾರ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾನು ಮಾಡಿರೋದು ನನಗೆ ಸರಿನೇ ಅನ್ನಿಸ್ತೈತೆ. ಅಂದರೆ ಒಂದೊಂದು ಸತಿ ನೆನ್ಪು ಮಾಡ್ಕೊಂಡ್ರೆ ನನಗೂ ಹಂಗೆ ಅನಿಸುತ್ತೆ, ನಾವು ಮಾಡಿರೋದು ಸರಿನೇ ಅಂತ ಒಂದು ಸತಿ ಅನಿಸುತ್ತೆ. ಹೆಂಗೋ ಬಿಡತ್ತ ಬಗೆ ಇರೀತಲ್ಲ. ಫೋನ್ ಸಿಕ್ತು, ATM ಸಿಕ್ತು, ದುಡ್ಡು ಸಿಕ್ತು. ದೇವರು ಮೋಸ ಮಾಡಲ್ಲ, ಒಳ್ಳೆಯವ್ರಿಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಕೆಟ್ಟವ್ರಿಗೆ ಕೆಟ್ಟ ಕೆಲಸ ಮಾಡ್ದಾನೆ ಒಂದಲ್ಲ ಒಂದಿನ ಬುದ್ಧಿ ಕಳಿಸ್ತಾನೆ. ನಾವು ಒಬ್ರದ್ದು ₹1 ತಿನ್ನೋಕೆ ಹೋದ್ರೆ ನಂದು ₹100 ಕಳ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಿರುತ್ತೆ. ಈಗ ನಾವೆಲ್ಲಾದ್ರೂ ಯಾರ್ದಾನ ₹10 ₹10 ಯಾರಿಗಾನ ನಾವು ಮೋಸ ಮಾಡಿರ್ತೀವಿ ಅಂತ ಅನ್ಕೊ ಕೊಡ್ದಂಗೆ. ಅದು ನೋಡಿ ಇವಾಗ ಅವರು ನಮ್ಮ ದುಡ್ಡು ಕತ್ಕೊಂಡು ಚೆನ್ನಾಗಿರ್ಬೇಕು ಅಂತ ನೋಡಿದ್ರು. ಆದರೆ ಇವಾಗ ಅವ್ರ ದುಡ್ಡು ಎಷ್ಟು ಹೋಯ್ತು. ಡಬ್ಬಲ್ ಹೋಯ್ತಲ್ಲ. ಡಬ್ಬಲ್ ದುಡ್ಡು ಕಳ್ಕೊಳಂಗೆ ಆಯ್ತಲ್ಲ ಇವತ್ತು. ಅವ್ರು ಬಿಡಿಸಿದ್ದೆ 1 ಲಕ್ಷ ಅಂತದ್ರಾಗ ನೋಡಿ ಅದಕ್ಕೆ ಎಷ್ಟು ದುಡ್ಡು ಇವತ್ತು ಕಳ್ಕೊಳಂಗೆ ಆಯ್ತವ್ರು. ಬುದ್ಧಿ ಇರ್ಬೇಕು. ಇನ್ನೊಂದ್ಸತಿ ಮಾಡ್ಬೇಕಂದ್ರೆ ಏನಂತದ್ದು ಮಾಡೋದು ಸವಾಸ ಅಲ್ಲಪ್ಪ, ಬೇಡಪ್ಪ ಅಂತ ಬುದ್ಧಿ ಕಲ್ತ್ಕೋಬೇಕು. ಇವಾಗ ಬುದ್ಧಿ ಬಂದಿರುತ್ತೆ, ಯಾಕೆ ಹಿಂಗೆ ಮಾಡಿದ್ವು ಅಂತ ಅನ್ನಿಸ್ತಾ ಇರುತ್ತೆ. ಇವಾಗ ಹೋಗಿ ಎಲ್ಲ ಮಾತಾಡಿರ್ತಾರೆ ಅವ್ರ ಅಮ್ಮ ಇಂತಾಗೆ ಬಂದೆಲ್ಲ ಮಾತಾಡಿರ್ತಾರೆ ಅನಿಸುತ್ತೆ. ಅಲ್ಲೇ ಹೊರಗೆ ಏನೋ ಮಾತಾಡ್ತಾ ಇದ್ರಪ್ಪ ಇಬ್ರು, ಹಂಗೆ ಹಿಂಗೆ ಅಂತ ಏನೋ ಇಬ್ರು ಮಾತಾಡ್ತಾ ಇದ್ರು. ಮಾತಾಡಲಿ ಮಾತಾಡ್ಕೊಂಡಿರಲಿ. ಮಾತಾಡಲಿ ಎಷ್ಟು ಮಾತಾಡ್ತಾರೆ ಮಾತಾಡಲಿ, ನೋಡೋಣ ಅದೆಲ್ಲ. ಅದು ಏನು ಮಾಡಬೇಕು ಅಂತ ಇದ್ದಾರೆ ಮಾಡಲಿ, ನೋಡೋಣ. ಏನು ಮಾಡ್ತಾ ಇದ್ದೀರಿ ರಾಣಿ? ಏನಿಲ್ಲಕ್ಕ, ಇವಾಗಿನ ಸ್ಟೇಷನ್ಗೆ ಹೋಗಿ ಬಂದಿದ್ವಿ, ಕೂತ್ಕೊಂಡಿದ್ವಿ, ಮಾತಾಡ್ತಿದ್ವಿ. ಬಾರಕ್ಕ ಕೂತ್ಕೋ ಬಾ. ಸಂಗೀತ ಅಕ್ಕ ಬಾ ಕೂತ್ಕೋ ಬರಕ್ಕ. ಕೂತ್ಕೊಳಕ್ಕ ಕೂತ್ಕ. ಅದನ್ನೇ ನಾನು ಕೇಳೋಣ ಅಂತ ಬನ್ನಪ್ಪ. ಏನಾಯ್ತಪ್ಪ, ಏನು ಮಾಡ್ಕೊಂಡ್ರಿ ಅಕ್ಕ? ಇಲ್ಲಿ ನೋಡಿಲಿ, ಇವಾಗ 3 ಲಕ್ಷ ದುಡ್ಡು ಕೊಡಬೇಕು ಅಂತ ಹೇಳಿದೆ. 3 ಲಕ್ಷ ದುಡ್ಡು ಕೊಡಲಿಲ್ಲ ಅಂತಂದ್ರೆ ನಾವು ಕಂಪ್ಲೇಂಟ್ ಮಾಡಿ FIR ಹಾಕಿ ಒಳಗಡೆ ಹಾಕ್ತೀವಿ ಅಂತ ಹೇಳಿದ್ರು. ಅದಕ್ಕೆ 3 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀವಿ ಅಂತ ಒಪ್ಕೊಂಡ್ರು. ನಾ ದುಡ್ಡು ಬರುತ್ತಲ್ಲ ಬಿಡೋ ಅಂತೇಳಿ ನಾನು ಅದಕ್ಕೆ ಸುಮ್ಮನೆ ಇಲ್ಲ. ನಾನು ಅವ್ರಿಗೆ ಬುದ್ಧಿ ಕಲಿಸ್ಬೇಕು, ಅವ್ರಿನ್ನ ಅನ್ಬೇಕು ಚೆನ್ನಾಗಿ ಜೈಲೊಳಗಡೆ ಹೋಗಿ ಅಂತ ಇದ್ದೆ. ಆದರೆ ದುಡ್ಡು ಸರಿಯಾಗಿ ಅವ್ರಿಗೆ ಅನ್ಸುತ್ತೆ. ಇವಾಗ ಅಯ್ಯಪ್ಪ ದುಡ್ಡು ಕೊಟ್ಟಿರೋದ್ರ ಅಮ್ಮ 4 ಲಕ್ಷ ದುಡ್ಡು ಇಕ್ಕೊಂಡಿತ್ತು. ನಾವು ಹೋಗಿ ಅದನ್ನು ತಗೊಂಬಂದ್ವಿ. ಇವ್ರು ದುಡ್ಡು ಕೊಟ್ಟಿರೋದೆ ಕಣಕ್ಕ. ಅದಕ್ಕೆ ಸರಿಯಾಗಿ ಸ್ವಲ್ಪ ದಿನ ಬುದ್ಧಿ ಕಲ್ತ್ಕೋಬೇಕು. ದುಡ್ಡಿನ ವಿಚಾರದ ಬಗ್ಗೆ ಅನ್ಬೇಕು. ಇವಾಗ 3 ಲಕ್ಷ ರೂಪಾಯಿ ದುಡ್ಡು ಹೊಂದಿಸಿ ಕೊಡಲಿ, ಗೊತ್ತಾಗುತ್ತೆ. 3 ಲಕ್ಷ ದುಡ್ಡು ಹೊಂದಿಸಿ ಕೊಡೋಷ್ಟೊತ್ತಿಗೆ ಅವ್ರಿಗೆ ಬಂಡವಾಳ ಗೊತ್ತಾಗುತ್ತೆ. ಅಲ್ಲ ಹಿಂಗೆ ಮಾಡ್ಬಾರ್ದು ಕಣಕ್ಕ. ನಾವು ಒಂದು ತಿನ್ನಕ್ಕೆ ಹೋದ್ರೆ ನಾವು ಎಷ್ಟು ಕಳ್ಕೊಂತೀವಿ. ನಾವು ಒಂದು ಒಬ್ರಿಗೆ ಮೋಸ ಮಾಡೋಕೆ ಹೋದ್ರೆ ಅದು ನಮ್ದು ಎಷ್ಟು ಹೋಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು. ನಾವು ಒಬ್ರದ್ದು ₹10 ಮೋಸ ಮಾಡಿದ್ರೆ ನಮ್ದು ₹100 ಹೋಗುತ್ತಲ್ಲಪ್ಪ ಅನ್ನೋದು ಗೊತ್ತಾಗಬೇಕು. ಇವಾಗ ನೋಡಿ 1 ಲಕ್ಷ ದುಡ್ಡು ಬಿಡಿಸ್ಕೊಂಬಕ್ಕೆ ಹೋಗಿ ಎಷ್ಟೊಂದು ದುಡ್ಡು ಕಳ್ಕೊಂಡಂಗೆ ಆಯಿತು ಅಂತ ಅವ್ರಿಗೆ ಗೊತ್ತಾಗಬೇಕು. ಅದಕ್ಕೆ ಕಣಕ್ಕ ನಾವು ಹಿಂಗೆ ತೀರ್ಮಾನ ಮಾಡ್ಕೊಂಬಂದ್ವಿ. ಒಳ್ಳೆಯ ಕೆಲಸ ಮಾಡ್ದಂಗೆ ಆಯ್ತು ಕಣಕ್ಕ, ಸರಿಯಾಗಿ ಬುದ್ಧಿ ಬರುತ್ತೆ ಅಂತ. ಮತ್ತೆ ಹೇಳು, ಅವ್ರಿಗೂ ಬುದ್ಧಿ ಬರ್ಬೇಕಯ್ಯ. ನಾವು ಹಿಂಗೆ ಮಾಡೋದ್ರಿಂದ ನೋಡಿ ಅವ್ರಿಗೆ ಎಷ್ಟು ತೊಂದರೆ ಆಗುತ್ತೆ. ನಾವು ಹಿಂಗೆ ಮಾಡೋದು ತಪ್ಪಲ್ವೇ, ಹಿಂಗೆ ಮಾಡಬಾರ್ದು ನಾವು ಅಂತ ಅವ್ರಿಗೂ ಗೊತ್ತಾಗಬೇಕು. ಅವರು ಚೆನ್ನಾಗಿ ಅನ್ಬೇಕು, ಹಂಗಾದ್ರೆ ಮತ್ತೆ ಗೊತ್ತಾಗಲ್ಲ. ಹಿಂಗೆ ಮಾಡಬಾರ್ದು ಕಣ. ಹಿಂಗೆ ಗೊತ್ತಾಗಲ್ಲ. ನಮ್ಮ ಪಾಪ ಎಷ್ಟು ಬೇಜಾರಾಗಿದ್ಲು ಗೊತ್ತಾ ರಾಣಿ ಅವತ್ತು. ನಮ್ಮ ಅಂತಕ್ಕೆ ಪಾಪ ದೀಕ್ಷಿಂಗ್ ಅಣ್ಣಂಗೆ ಫೋನ್ ಮಾಡ್ಸಕ್ಕೆ ಬಂದಿದ್ಲಲ್ಲ, ತುಂಬ ಬೇಜಾರಾಗಿರ್ಲಕ್ಕ, ಹಿಂಗೆ ಆಗೈತೆ ಕಣಕ್ಕ ಅಂತ. ಎಂಥವ್ರಿಗೆ ಆಗಲಿ ದುಡ್ದಿರೋ ದುಡ್ಡು ನನಗೆ ಆಗಲಿ ₹100 ಎಲ್ಲನ ಕಳೆದಿದ್ದೀನಿ ಅಂತಂದರೆ ಭಾಳ ಬೇಜಾರಾಗುತ್ತೆ. ಎಷ್ಟು ಕಷ್ಟ ದುಡಿಯೋದು ಕಳೆಯೋದು ಎಷ್ಟು ಸುಲಭ ಅನ್ನಂಗೆ ಆಗುತ್ತೆ. ATM ಕಳೆದಾಗ ನನಗೆ ಹೆಂಗೆ ಅನ್ನಿಸ್ತೆ ಅಂದರೆ ನಿಜವಾಗ್ಲೂ ನಾನು ಯಾವತ್ತೂ ಎಲ್ಲೂ ಸುಮ್ಮನೆ ಅನವಶ್ಯಕವಾಗಿ ಹಿಂಗೆ ಬೇಜವಾಬ್ದಾರಿಯಿಂದ ನಾನು ಯಾವತ್ತೂ ಯಾವ ವಸ್ತುನೂ ಕಳ್ಕೊಂಡವಳಲ್ಲ. ಇದೇನಪ್ಪ ಇದು ಸಡನ್ನಾಗಿ ಇಂಥ ವಸ್ತು
ಕಣ್ಕಣಂಗಾಯಿತು ಅಂತ ಅನ್ನಿಸ್ಬಿಡ್ತು ನನಗೆ. ಕಾಣಿಸ್ತಾ ಇಲ್ದಂಗಿಂದಾನು ನನಗೆ ಟೆನ್ಷನ್ ಶುರು ಆದಂಗೆ ಆಗ್ಬಿಟ್ಟಿತ್ತು ಕಣಕ್ಕ. ಒಂಥರ ಭಯ ಆದಂಗೆ ಆಗ್ಬಿಟ್ಟಿತ್ತು. ನನಗೆ ಒಂಥರ ಧೈರ್ಯ ಇತ್ತು ಒಂದು ಕಡೆಗೆ. ಬಿಡು, ದುಡ್ದಿರೋ ದುಡ್ಡು ನನಗೆ ದೇವ್ರು ಮೋಸ ಮಾಡಲ್ಲ. ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡು ನಾನು ಕೆಲ್ಸಕ್ಕೆ ಹೋಗಿ OT ಮಾಡಿದ್ದೀನಿ. OT ಮಾಡಿಕೊಂಡು ನಾನು ಇಟ್ಕೊಂಡು ದುಡ್ಡು 13 ಲಕ್ಷ ಕೊಟ್ಟು ಲೀಸಿಗೆ ಹಾಕ್ಸ್ಕೊಂಡು ಇವರೆಲ್ಲ ಕೈಯಾಗಳದೆಲ್ಲ ರಮ್ಮನಿಗೆ ಕೊಟ್ಬಿಟ್ಟವ್ರೆ. ಎಲ್ಲ ಇವ್ರ ಅಮ್ಮಗೆ ಕೊಟ್ಟಿರೋ ದುಡ್ಡೇ ಅದು. ನಾನು ಎಷ್ಟು ಕಷ್ಟಪಟ್ಟು ದುಡ್ದು ಇಟ್ಕೊಂಡಿದ್ದೀನಿ. ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅಂತ ನನಗೆ ಸಿಗುತ್ತೆ. ಕಷ್ಟಪಟ್ಟಿರೋದು ಯಾವತ್ತೂ ನಮ್ಮ ಕೈ ಬಿಟ್ಟು ಹೋಗಲ್ಲ ಅಕ್ಕ. ನಾವು ಯಾರಿಗಾನ ಮೋಸ ಮಾಡಿದ್ದು ಅನ್ಯಾಯ ಮಾಡಿದ್ದಾದರೆ ಇರಲ್ಲ ಅಂತ ಹೇಳ್ಬೋದು. ಆದರೆ ಕಷ್ಟಪಟ್ಟಿರೋ ದುಡ್ಡು ಯಾವತ್ತೂ ನಮ್ಮ ಕೈ ಬಿಟ್ಟು ಹೋಗಲ್ಲ, ನಮಗೆ ಸಿಗುತ್ತೆ. ಅದು ದೇವ್ರು ನೋಡ್ತಾ ಇರ್ತಾನೆ. ದೇವ್ರು ಕೊಟ್ಟರೆ ಎಷ್ಟೊತ್ತು, ಕೆಡಿಸಿದ್ರೆ ಎಷ್ಟೊತ್ತಕ್ಕ. ಅಯ್ಯೋ ಗೋಳಾಡ್ತಿದ್ರಮ್ಮ. ಗೋಳಾಡ್ಕೊಂಬಂದ್ರು ಇಬ್ರು. ಏನು ತೀರ್ಮಾನ ಆಯ್ತು, ಎಷ್ಟು ದುಡ್ಡು ಕೊಡ್ತೀವಿ ಅಂತ ಅಂದರು ರಾಣಿ? 3 ಲಕ್ಷ ದುಡ್ಡು ಕೊಡ್ಬೇಕಂತ ಹೇಳಿದ್ದೀವಿ. ಇಲ್ಲ, ನಾವಿವಾಗ ಕಂಪ್ಲೇಂಟು ವಾಪಸ್ ತಗೊಂಬಲ್ಲ, ನೀವು FIR ಒಳಗೆ ಹಾಕ್ರಿ ಅಂತ ಹೇಳಿ ಅವರು FIR ಒಳಗೆ ಹಾಕ್ತೀವಿ ಅಂದರು. ಅದಕ್ಕೆ ಇಲ್ಲ 3 ಲಕ್ಷ ರೂಪಾಯಿ ಕೊಡ್ತೀವಿ ಅಂದರು. ಅದಕ್ಕೆ ನಾವು ವಾಪಸ್ ತಗೊಂಡತ್ತ. ನೀವು ಬಿಡು ಅಂತ ಇಬ್ಬರು ವಿಚಾರಣೆ ಮಾಡಿ ಎಲ್ಲ ಬರೆಸ್ಕೊಂಡು, ನಿಮ್ಮಿಂದ ಇನ್ನೊಂದು ಸತಿ ಏನಾದರೂ ಇವ್ರಿಗೆ ತೊಂದರೆ ಆದರೆ ಮತ್ತೆ ನಿಮ್ಮ ಮೇಲೆ ಅದು ಕಂಪ್ಲೇಂಟ್ ಇರುತ್ತೆ ಅಂತೇಳಿ ಕಂಪ್ಲೇಂಟ್ ಎಲ್ಲ ರಿಜಿಸ್ಟರ್ ಮಾಡಿಸ್ಕೊಂಡು ಕಳಿಸೋದ್ರು. ಎಲ್ಲ ಅಂತಂದಿದ್ರೆ ಅವಳಿಗಿತ್ತು ಸರಿಯಾಗಿ. ಏನೋ ಬಿಡತ್ತ ಅಂತೇಳಿ ಸುಮ್ಮನೆ ಆದರೂ ಏನೋ ಇವಾಗ ಅಂತ ಪ್ರಾಬ್ಲಮ್ ಇಲ್ಲ. ಒಟ್ಟಿನಲ್ಲಿ ಈ ತಿಂಗಳು ಮುಗಿಯೋ ಅಷ್ಟೊತ್ತಿಗೆ ನಮಗೆ ಅಮೌಂಟ್ ಕೊಡಬೇಕು. ಈ ತಿಂಗಳು ಮುಗಿಯೋ ಅಷ್ಟೊತ್ತಿಗೆ ನಮ್ಗೆ ಅಮೌಂಟ್ ಕೊಟ್ಟರೆ ಸರಿ ಆಗುತ್ತೆ. ಕೊಡ್ತಾರೆ, ಕೊಡ್ದಂಗಂತೂ ಇರಲ್ಲ, ಕೊಟ್ಟೇ ಕೊಡ್ತಾರೆ. ಅದೇ ಮತ್ತೆ ಕೊಡ್ದಂಗಂತೂ ಇರೋಕ್ಕಾಗಲ್ಲ, ಕೊಡಲೇಬೇಕು. ಕೊಡಲಿಲ್ಲ ಅಂತಂದರೆ ನಾವೇನು ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಮತ್ತೊಂದು ಸಾರಿ ಇಲ್ಲ ಕೊಡ್ತೀವಿ ಅಂತ ಒಪ್ಕೊಂಡವ್ರೆ ಕೊಡ್ತಾರೆ. ಯಾಕಂದರೆ ಯಾಕಲ್ಲಿ ಇರೋಕ್ಕಾಗಲ್ಲ, ಜೈಲೊಳಗೆ 4 ಗೋಡೆ ಮಧ್ಯೆ ಇರೋಕ್ಕಾಗಲ್ಲ, ಜೈಲು ಮಧ್ಯೆ ಮರೆಯೋಕ್ಕಾಗಲ್ಲ ಅಂತ ಕೊಟ್ಟೇ ಕೊಡ್ತಾರೆ. ಹಾಗೆ ಆಗಲಿ, ಜೈಲಾಗ ಇರ್ಬೇಕಂತಂದರೆ ಯಾರೂ ಇಷ್ಟಪಡಲ್ಲ. ಬಿಡು ದುಡ್ಡು ಹೋದ್ರೆ ಹೋಗ್ಲಿ, ಇವತ್ತಲ್ಲ ನಾಳೆ ದುಡ್ಡು ಅಂತಾರೆ. ಆದರೆ ಜೈಲಾಗಿರೋದಕ್ಕೆ ಯಾರು ಇಷ್ಟಪಡಲ್ಲ, ಯಾಕೆ ಅಂತಾರೆ. ಅದಕ್ಕೆ ಒಳ್ಳೆ ಐಡಿಯಾ ಮಾಡಿ ಆ ರೀತಿ ಪ್ಲಾನ್ ಮಾಡಿದಿರ ಬಿಡ್ರಿ. 3 ಲಕ್ಷ ರೂಪಾಯಿ ದುಡ್ಡು ಬಂದಂಗೆ ಆಯ್ತು. ATM ಒಳಗಡೆ ಎಲ್ಲ ಬಿಡಿಸಿದ್ಲಾ? ಇಲ್ಲ ಅಕ್ಕ, 1 ಲಕ್ಷ ಅಷ್ಟೇ ಬಿಡಿಸಿದ್ಲು. 1 ಲಕ್ಷ ಬಿಡಿಸಿದ್ಲು. ಇವಾಗ ಇನ್ನೂ 2,80,000 ಐತೆ ಇವಾಗ ಅಕೌಂಟಲ್ಲಿ ಐತೆ. ಅದನ್ನು ಬಿಡಿಸ್ಬಿಟ್ಟು ಏನಾದರೂ ಮಾಡ್ತೀನಿ. ಎಲ್ಲ ಫಿಕ್ಸೆಡ್ ಮಾಡಿಬಿಡ್ತೀನಿ. ಸುಮ್ಮನೆ ಅಕೌಂಟಲ್ಲಿ ಜಾಸ್ತಿ ಬಿಡ್ಕೊಂಬಲ್ಲ. ಇಂಥವೆಲ್ಲನ ಆಗೋದೆಲ್ಲ ನೋಡಿದ್ರೆ ಅಕೌಂಟಲ್ಲಿ ಜಾಸ್ತಿ ದುಡ್ಡು ಇಟ್ಕೋಬಾರ್ದು ಅಂತ ಅನಿಸುತ್ತೆ. ಫಿಕ್ಸೆಡ್ ಮಾಡಿಸ್ಬಿಡ್ತೀನಿ. ಎಲ್ಲ ಅಲ್ಲಿ ಡೆಪಾಸಿಟ್ ಮಾಡಿಸಿದ್ರೆ ಅಲ್ಲಿರುತ್ತೆ. ಡೆಪಾಸಿಟ್ ಮಾಡಿದರೆ ಎಲ್ಲ ಆಮೇಲೆ ಯಾವಾಗಾದ್ರೂ ನಮಗೆ ಬೇಕಂದಾಗ ತಗೋಬೋದು. ಏನು ಪ್ರಾಬ್ಲಮ್ಗಳೆಲ್ಲ ಇರಲ್ಲ ಇಂಥರಿಂದಾನೆ. ಏನೋ ಒಂದು 10-15 ಖರ್ಚಿಗೆ ಬಿಡ್ಕೊಂತೀನಿ, ಇನ್ನು ಉಳಿದಿರೋದೆಲ್ಲ ಡೆಪಾಸಿಟ್ ಮಾಡ್ತೀನಿ ಅಷ್ಟೇ. ನನಗೆ ಗೊತ್ತೈತೆ ತಿಂಗಳ ಏನು ಮಾಡಬೇಕು ಅಂತ ಮಾಡ್ತೀನಿ ನೋಡಿ. ಹಿಂಗೆ ಮಾಡ್ದಂಗೆ ಯಾರಾದರೂ ಒಬ್ಬರು ಮಾಡೋಕ್ಕೆ ಕಾಯ್ತಾನೆ ಇರ್ತಾರೆ, ಯಾರಿಗಾನ ನಮ್ಮ ಮೋಸನ. ಇನ್ನೊಬ್ರು ಮಾಡಲ್ಲ ಅಂದರೆ ಭಯ ಇರುತ್ತೆ. ಹಿಂಗೆ ಮಾಡಲ್ಲ, ಇನ್ಮೇಲೆ ಬುದ್ಧಿ ಕಲ್ತ್ಕೊಂತಾಳೆ, ಬುದ್ಧಿ ಬರುತ್ತೆ ಇನ್ಮೇಲೆ. ಈಗ ಚೆನ್ನಾಗಿ ಅನುಭವಿಸ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ. ನಾವು ಹಿಂಗೆ ಮಾಡಬಾರ್ದಾಗಿತ್ತು ಅಂತೇಳಿ ಈಗ ಅವ್ರಿಗೆ ಗೊತ್ತಾಗುತ್ತಾಡಿ. ಅವರೇ ಅನುಭವಿಸ್ಬೇಕು. ನೋಡಪ್ಪ, ನಾವು ಯಾಕನ ಹಿಂಗೆ ಮಾಡಿದ್ನೋ ಏನೋ ಅಂತ ಪಶ್ಚಾತ್ತಾಪ ಪಡಬೇಕು. ಹಿಂಗೆ ಮಾಡಬಾರ್ದಾಗಿತ್ತು ನಾವು ಅಂತ ಅನ್ಕೋಬೇಕು. ಅದೇ ಮತ್ತೆ ಇವಾಗ ಬೇರೆ ಅವ್ರ ಅತ್ತೆ ಸರಿಯಾಗಿ ಉಗುಳ್ತಾಳೆ ಅಲ್ಲ, ಇಂಥದ್ದು ಅದಕ್ಕೆ ಮಾಡಿದೆ ಅಂತ ಹೇಳಿ ಸರಿಯಾಗಿ ಉಗುಳ್ತಾಳೆ. ಅಯ್ಯಮ್ಮ ದುಡ್ಡು ಬಿಡಿಸ್ಕೊಂಬತ್ತಾರೆ ಅಂತ ಕಾಟ್ಕೊಂಡು ಕುಕ್ಕೊಂಡಿದ್ಲ ಅಂತೆ. ಭಾಳ ಖುಷಿಯಾಗಿದ್ಲು. ಆಗ ಬರ್ತಾರೆ ಅಂತ ಯಪ್ಪ ಭಾಳ ಖುಷಿಯಾಗಿದ್ಲ ಅಯ್ಯಮ್ಮ. ದುಡ್ಡು ತಗೊಂಬತ್ತಾರೆ ನನ್ನ ಮಗ ಸೊಸೆ ಅಂತ ಕಾತ್ಕೊಂಡು ಕುಕ್ಕೊಂಡಿದ್ಲು. ನನಗೆಲ್ಲೋ ಒಂದು ಕಡೆಗೆ ಇವಾಗ ಖುಷಿ ಆಗ್ತೈತೆ. ನಿಜವಾಗ್ಲೂ ಅವಳು ಸರಿಗೆ ಬುದ್ಧಿ ಕಲಿಸ್ದಂಗೆ ಆಯ್ತು ಅಂತೇಳಿ. ಇವಾಗ ಅದು 4 ಲಕ್ಷ ಬೇರೆ ದುಡ್ಡು ಸಿಕ್ತು. ಇದು 3 ಲಕ್ಷ. ನನ್ನ ಅಕೌಂಟಲ್ಲಿರೋದು ಇನ್ನೂ 2,80,000 ನಂದು ಏನಿದೆ ಅದು ಐತೆ. 1 ಲಕ್ಷ ಬಿಡಿಸಿರೋ ದುಡ್ಡಿಗೆ 3 ಲಕ್ಷ. ಅದು ನನ್ನ ಗಂಡ ದುಡ್ಡು ಕೊಟ್ಟಿರೋ ಅಂಥ ದುಡ್ಡೇನೆ. ಅದನ್ನು ತಗೊಂಬಂದ್ಬಿಟ್ವಲ್ಲ. ನಾವೇನೇನು ಅವ್ರದ್ದೇನು ತಗೊಂಬಂದಿಲ್ಲ. ನನ್ನ ಗಂಡ ದುಡ್ಡು ಕೊಟ್ಟಿರೋದಕ್ಕೆ ಮತ್ತೇನು ಇಟ್ಕೊಂಡಿರೋದು ಅಷ್ಟೇ. ಇನ್ನೇನು 1 ಲಕ್ಷ ನಂದು ಬಿಡಿಸ್ಕೊಂಡು ಹೋಗಿರೋ ದುಡ್ಡು ಅಲ್ಲಿ ಇಸ್ಕೊಂಡವ್ರೆ. ಇವಾಗ ಅವರಿಗೆ ಕೊಟ್ಟಿರೋ ಅಂಥ ಶಿಕ್ಷೆ ಅದು 3 ಲಕ್ಷ ರೂಪಾಯಿ ದುಡ್ಡು ಕೊಡ್ಬೇಕಂತ ದಂಡ ಹಾಕಿರೋದು. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.